ಎಲ್ಲರಿಗೂ ನಮಸ್ಕಾರ. ಹಲಸಿನಕಾಯಿ ಸೀಸನ್ನಲ್ಲಿ ಹಲಸಿನಕಾಯಿ ರೆಸಿಪಿ ಮಾಡದೇ ಇರೋಕ್ಕೆ ಆಗುತ್ತಾ? ಹಾಗಾಗಿ ಇವತ್ತು ಕೈಗೆ ಮೇಣ ಅಂಟದಂತೆ ಹಲಸಿನಕಾಯಿ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ. ನಮ್ಮ ಚಾನೆಲ್ನಲ್ಲಿ ಇಂತಹ ಹಲವಾರು ರುಚಿಯಾದ ರೆಸಿಪಿಗಳಿವೆ. ಇನ್ನು ವಿಡಿಯೋ ನೋಡದವರು ಒಮ್ಮೆ ನೋಡಿ. ಮೊದಲಿಗೆ ಇಲ್ಲಿ ಅರ್ಧ ಕಪ್ಪು ಹಲಸಂಡೆ ಕಾಳು ತೆಗೆದುಕೊಂಡಿದ್ದೇನೆ. ಇದನ್ನು ಒಂದೆರಡು ಸಲ ಚೆನ್ನಾಗಿ ತೊಳೆದು ನೀರು ಹಾಕಿ ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದೇನೆ. ಈಗ ಮರುದಿನ ನೆನೆಸಿಟ್ಟಿರುವ ಹಲಸಂಡೆ ಕಾಳಿನ ನೀರನ್ನು ತೆಗೆದು ಒಂದೆರಡು ಸಲ ತೊಳೆದುಕೊಳ್ಬೇಕು. ಆನಂತರ ಇದನ್ನು ಕುಕ್ಕರಿಗೆ ಹಾಕಿ ಇದಕ್ಕೆ 1.5 ಕಪ್ ನೀರು ಮತ್ತು ಅರ್ಧ ಟೀ ಸ್ಪೂನ್ ಉಪ್ಪು ಸೇರಿಸಬೇಕು. ಹಲಸಂಡೆ ಕಾಳು ಗ್ಯಾಸ್ ಆಗುವುದರಿಂದ ಸ್ವಲ್ಪ ಇಂಗು ಪುಡಿ ಕೂಡ ಹಾಕಿ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಸಲ್ ಬರೋವರೆಗೆ ಬೇಯಿಸಿಕೊಳ್ಬೇಕು. ದೊಡ್ಡ ಕುಕ್ಕರಲ್ಲಿ ಬೇಯಿಸಿದರೆ 1 ವಿಸಲ್ ಸಾಕಾಗುತ್ತೆ. ಕುಕ್ಕರ್ 2 ವಿಸಲ್ ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ. ಪ್ರೆಷರ್ ಹೋದ ಮೇಲೆ ಕುಕ್ಕರ್ ಓಪನ್ ಮಾಡಿ ಹಲಸಂಡೆ ಕಾಳು ಚೆನ್ನಾಗಿ ಬೆಂದಿದೆ ನೋಡಿ. ಚಿಕ್ಕದಾದ ಒಂದು ಹಲಸಿನಕಾಯಿ ತೆಗೆದುಕೊಂಡಿದ್ದೇನೆ. ಮೊದಲಿಗೆ ಇದನ್ನು ನೀರಲ್ಲಿ ಚೆನ್ನಾಗಿ ತೊಳೆದು ನಂತರ ಕುಕ್ಕರಿಗೆ ಹಾಕಿಕೊಳ್ಬೇಕು. ಹಲಸಿನಕಾಯಿ ತರುವಾಗ ಅಥವಾ ತೊಳೆಯುವ ಮೊದಲು ತೂತು ಇದೆಯೇ ಚೆಕ್ ಮಾಡಿ. ಒಂದೊಂದು ಸಲ ಹುಳ ಇರ್ತದೆ. ಈಗ ಇದಕ್ಕೆ ಪೂರ್ತಿ ನೀರು ಹಾಕೋದು ಬೇಡ. ಹಲಸಿನಕಾಯಿ ಅರ್ಧ ಮುಳುಗುವಷ್ಟು ನೀರು ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚಿ ಇದನ್ನು 2 ವಿಸಲ್ ಬರುವ ತನಕ ಬೇಯಿಸಿಕೊಳ್ಬೇಕು. 2 ವಿಸಲ್ ಬಂದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ. ಪ್ರೆಷರ್ ಹೋದ ನಂತರ ಕುಕ್ಕರ್ ಓಪನ್ ಮಾಡಿ ಅದರಲ್ಲಿರುವ ನೀರನ್ನು ಚೆಲ್ಲಿಬಿಡಿ. ಈಗ ಹಲಸಿನಕಾಯಿಯ ಸಿಪ್ಪೆ ತೆಗೆದುಕೊಳ್ಬೇಕು. ಈ ರೀತಿ ಕುಕ್ಕರ್ನಲ್ಲಿ ಬೇಯಿಸಿ ಸಿಪ್ಪೆ ತೆಗೆದರೆ ಮೇಣ ಕೈಗೆ ಅಂಟೋದಿಲ್ಲ. ಕೆಲವರು ಸಿಪ್ಪೆ ಸಮೇತ ತುಂಡು ಮಾಡಿ ನಂತರ ಕುಕ್ಕರಲ್ಲಿ ಬೇಯಿಸ್ತಾರೆ. ಹಾಗೆ ಮಾಡಿದರೆ ಮೇಣ ಎಲ್ಲ ಕುಕ್ಕರಲ್ಲಿ ಅಂಟ್ಕೊಳ್ತದೆ, ತೊಳಿಲಿಕ್ಕೆ ಕಷ್ಟ ಆಗ್ತದೆ. ಈ ರೀತಿ ಇಡಿಯಾಗಿ ಬೇಯಿಸಿದರೆ ಮೇಣ ಕುಕ್ಕರಲ್ಲಿ ಅಂಟ್ಕೊಳ್ಳೋದಿಲ್ಲ, ಕೈಗೆ ಕೂಡ ಅಂಟ್ಕೊಳ್ಳೋದಿಲ್ಲ. ಈಗ ನೋಡಿ ನೀಟಾಗಿ ಕಟ್ ಮಾಡಲಿಕ್ಕೆ ಕೂಡ ಆಗ್ತದೆ. ಹೀಗೆ ಕಟ್ ಮಾಡಿ ಈ ಮಧ್ಯದ ಭಾಗ ಇದೆಯಲ್ಲ ಅದನ್ನು ತೆಗಿಬೇಕು. ಇದು ಬೇಕಾಗಿಲ್ಲ. ಬೇಕಿದ್ರೆ ಅದನ್ನು ಚಿಕ್ಕದು ಮಾಡಿ ಕಟ್ ಮಾಡಿ ಬೇಯಿಸಿಕೊಳ್ಬೋದು. ನಾನು ಇಲ್ಲಿ ಆಗ್ತಾಯಿಲ್ಲ. ಆನಂತರ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೇನೆ. ಬೇಕಿದ್ದರೆ ದೊಡ್ಡ ಪೀಸಾಗಿ ಇದನ್ನು ಕಟ್ ಮಾಡಿಕೊಳ್ಬೋದು, ನಿಮ್ಮ ಇಷ್ಟ. ಈಗ ಕಟ್ ಮಾಡಿದ ಹಲಸಿನಕಾಯಿ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಹಾಗೆ ಇದಕ್ಕೆ ಒಂದು ಕಟ್ ಮಾಡಿದ ಟೊಮೆಟೊ ಹಾಕ್ತಾ ಇದ್ದೇನೆ. ಇದಕ್ಕೆ ಹುಳಿ ಜಾಸ್ತಿ ಹಾಕಲಿಕ್ಕಿಲ್ಲ, ಹಾಗಾಗಿ ಒಂದು ಟೊಮೆಟೊ ಸಾಕು. ಆನಂತರ ಒಂದು ಕಟ್ ಮಾಡಿದ ಈರುಳ್ಳಿ, ಅದಕ್ಕೆ ಈಗ 2 ಕಪ್ ನೀರು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೀಗ ಬೇಯಿಸಿಕೊಳ್ಬೇಕು. ನಾನು ಪಾತ್ರೆಯಲ್ಲಿ ಬೇಯಿಸೋದಂತ ಎನಿಸಿಕೊಂಡು ಪಾತ್ರೆಗೆ ಹಾಕಿದೆ. ನಂತರ ಇದನ್ನು ಕುಕ್ಕರಿಗೆ ಹಾಕಿ 3 ವಿಸಲ್ ಬರೋ ತನಕ ಬೇಯಿಸಿದ್ದೇನೆ. ಇಲ್ಲದಿದ್ದರೆ ಅದು ಬೇಗ ಬೇಯುವುದಿಲ್ಲ. ಸ್ವಲ್ಪ ಹಲಸಿನಕಾಯಿ ಸ್ವಲ್ಪ ಗಟ್ಟಿ ಇರ್ತದೆ. ಹಾಗಾಗಿ 3 ವಿಸಲ್ ನೋಡಿ ಚೆನ್ನಾಗಿ ಬೆಂದಿದೆ. ದೊಡ್ಡ ಕುಕ್ಕರಲ್ಲಿದ್ದರೆ 2 ವಿಸಲ್ ಹಾಕಿದರೆ ಸಾಕು. ಈಗ ಹಲಸಿನಕಾಯಿ ಮತ್ತು ಹಲಸಂಡೆ ಕಾಳು ಬೇಯಿಸಿ ಆಗಿದೆ. ಈಗ ಮಸಾಲೆ ರೆಡಿ ಮಾಡಲಿಕ್ಕೆ ತವ ಬಿಸಿಯಾಗಲು ಇಟ್ಟು ಇದಕ್ಕೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಾಕ್ತಾ ಇದ್ದೇನೆ. ಹಾಗೆ 5 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೇನೆ. ಮೆಣಸು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ 1 ತುಂಡು ಶುಂಠಿ ಮತ್ತು 5 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ. ಹಾಗೆ ಒಂದು ಚಿಕ್ಕ ತುಂಡು ದಾಲ್ಚಿನ್ನಿ ಹಾಕ್ತಾ ಇದ್ದೇನೆ. ದಾಲ್ಚಿನ್ನಿ ಜಾಸ್ತಿ ದೊಡ್ಡದು ಹಾಕಬಾರ್ದು, ಇಷ್ಟು ಚಿಕ್ಕ ತುಂಡು ಹಾಕಿದರೆ ಸಾಕು. ಈಗ ಇದು ಸ್ವಲ್ಪ ಫ್ರೈ ಆಗಲಿ. ಆನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಆನಂತರ 1.5 ಚಮಚದಷ್ಟು ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸೋಂಪು ಕಾಳು. ಈಗ ಈ ಮಸಾಲೆಯನ್ನೆಲ್ಲ ಸಣ್ಣ ಉರಿಯಲ್ಲಿ 2 ನಿಮಿಷದವರೆಗೆ ಫ್ರೈ ಮಾಡಿಕೊಳ್ಬೇಕು. ಈಗ ಈ ಮಸಾಲೆ ಜೊತೆಗೆ ಚಿಕ್ಕ ಅರ್ಧ ತೆಂಗಿನಕಾಯಿಯನ್ನು ತುರಿದು ಹಾಕಿದ್ದೇನೆ, ಅಥವಾ ಅರ್ಧ ಕಪ್ಪು ತೆಂಗಿನ ತುರಿ, 2 ಹುಣಸೆ ಬೀಜದಷ್ಟು ಹುಣಸೆ ಹುಳಿ, 1/4 ಚಮಚದಷ್ಟು ಅರಶಿನ ಪುಡಿ ಹಾಕಿದ್ದೇನೆ. ಹುಣಸೆ ಹುಳಿ ಜಾಸ್ತಿ ಹಾಕಬಾರ್ದು, ಜಾಸ್ತಿ ಹಾಕಿದರೆ ಅಷ್ಟು ಒಳ್ಳೆಯದಾಗೋದಿಲ್ಲ. ಈಗ ಈ ತೆಂಗಿನ ತುರಿ ಸ್ವಲ್ಪ ಪರಿಮಳ ಬರೋ ತನಕ ಒಂದು 3 ನಿಮಿಷದವರೆಗೆ ಇದನ್ನು ಹುರಿದುಕೊಳ್ಬೇಕು. ಈಗ ನೋಡಿ ಇದು ಆಗ್ತಾ ಬಂದಿದೆ. ಈಗ ಗ್ಯಾಸ್ ಆಫ್ ಮಾಡಿ ಮಸಾಲ ಪೂರ್ತಿ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಇದಕ್ಕೆ ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕಿಕೊಂಡು, ಇದು ಗಶಿ ಮಾಡಲಿಕ್ಕೆ, ಹಾಗಾಗಿ ತುಂಬ ನುಣ್ಣಗೆ ಬೇಡ, ತುಂಬ ತರಿಯಾಗಿಯೂ ಬೇಡ. ನೋಡಿ ಈ ರೀತಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಕಡಾಯಿ ಬಿಸಿಯಾಗಲು ಇಟ್ಟು ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ, ಅಥವಾ ಯಾವುದೇ ಕುಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು. ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಬರುವಾಗ ಅರ್ಧ ಚಮಚ ಸಾಸಿವೆ ಚೆನ್ನಾಗಿ ಸಿಡಿದ ನಂತರ 5 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಿ ಫ್ರೈ ಆಗ್ತಾ ಬರುವಾಗ ಇದಕ್ಕೆ 1/4 ಚಮಚದಷ್ಟು ಇಂಗು ಪುಡಿ ಹಾಕಿ ಇದು ಸ್ವಲ್ಪ ಇಂಗು ಪುಡಿ ಫ್ರೈ ಆದ ನಂತರ ಇದಕ್ಕೆ ಬೇಯಿಸಿಟ್ಟ ಹಲಸಿನಕಾಯಿ ಮತ್ತು ಬೇಯಿಸಿಟ್ಟ ಹಲಸಂಡೆ ಕಾಳನ್ನು ಇದರ ಜೊತೆನೇ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಸೇರಿಸಿ ಮಿಕ್ಸಿ ಜಾರಿಗೆ 1 ಕಪ್ ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಅನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ರುಚಿಗೆ ಒಂದು ಚಿಕ್ಕ ತುಂಡು ಬೆಲ್ಲ ಹಾಕ್ತಾ ಇದ್ದೇನೆ. ಬೆಲ್ಲ ಸ್ವಲ್ಪ ಹಾಕಲೇಬೇಕು, ಆಗಲೇ ಇದು ರುಚಿ ಆಗೋದು.
ಉಪ್ಪು ನೋಡಿ, ಉಪ್ಪು ಕಡಿಮೆ ಇದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೋಡಿ. ಗಸಿ ಎಷ್ಟು ದಪ್ಪ ಇದೆ, ಇನ್ನು ಕುದಿಯುವಾಗ ಇದು ಇನ್ನೂ ದಪ್ಪ ಆಗ್ತದೆ. ಆನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಈಗ ನೋಡಿ, ಇದು ಚೆನ್ನಾಗಿ ಕುದಿ ಬಂದ ನಂತರ ಗ್ಯಾಸನ್ನು ಸ್ಲೋ ಇಟ್ಟು ಇದನ್ನು ಇನ್ನೂ 5 ನಿಮಿಷದವರೆಗೆ ಇದೇ ರೀತಿ ಕುದಿಲಿಕ್ಕೆ ಬಿಡಬೇಕು. ಸಣ್ಣ ಉರಿಯಲ್ಲಿ ಇದು ಕುದೀತಾ ಇರಲಿ. ಈಗ 5 ನಿಮಿಷ ಆಗಿದೆ ನೋಡಿ. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಇನ್ನು 10 ನಿಮಿಷ ಬಿಟ್ಟು ಈ ಗಸಿ ಇನ್ನೂ ಸ್ವಲ್ಪ ದಪ್ಪ ಆಗ್ತದೆ. ಈಗ ಗ್ಯಾಸ್ ಆಫ್ ಮಾಡಿ 10 ನಿಮಿಷದ ನಂತರ ನೋಡಿ ಗಸಿ ಎಷ್ಟು ದಪ್ಪ ಆಗಿದೆ ನೋಡಿ. ಈ ರೀತಿ ಆಗ್ತದೆ. ಇದು ಊಟದ ಜೊತೆ ಅಥವಾ ಚಪಾತಿ, ದೋಸೆಗೆಲ್ಲ ಒಳ್ಳೆಯದಾಗ್ತದೆ. ಒಂದು ಸಲ ಇದೇ ರೀತಿ ಮಾಡಿ ನೋಡಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.